ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಒಂದು ಕಗ್ಗ 118ನೆಯ ಕಗ್ಗ ಬಾಳಿನ ಸಮಗ್ರ ನೀತಿಯನ್ನು, ಬಾಳಿನ ಸಂಪೂರ್ಣ ಸೂಕ್ಷ್ಮತೆಯನ್ನು ಹೇಳುವಂತಹ ಕಗ್ಗ ಇದಾಗಿದೆ. ಇಲ್ಲಿ ಡಿ ವಿ ಜಿಯವರು ಅತಿ ಸುಂದರವಾದಂತಹ ಒಂದು ವಿವರಣೆಯೊಂದಿಗೆ ಬಾಳಿನ ಒಂದು ಸೂಕ್ಷ್ಮತೆಯನ್ನು ಬಹಳ ಸರಳವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಗ್ಗ ಜೀವ ಹೇಗಾಯಿತು, ಯಾವುದರ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರದಿಂದ ಜೀವದ ಪೋಷಣೆ ಆಗ್ತಾ ಇದೆ ಅಂತ ಹೇಳುವಂತಹ ಒಂದು ಸುಂದರವಾದಂತಹ ಕಗ್ಗ ಇದಾಗಿದೆ. ಈ 118ನೇ ಕಗ್ಗ ಹೀಗಿದೆ. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ, ಭುವನ ಪೋಷಣೆಯು ಭಯ ಸಹಕಾರದಿಂದ, ವಿವಿಧ ಶಕ್ತಿರ ಸಂಗಳೇಕೀಭವಿಸೆ ಜೀವ, ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ, ಭುವನ ಪೋಷಣೆಯು ಭಯ ಸಹಕಾರದಿಂದ. ಇದು ಎಷ್ಟು ಅದ್ಭುತವಾದದ್ದು ಅಂತ. ಈ ಸೂರ್ಯ ಅಂತಕ್ಕಂಥವನು ಪ್ರಪಂಚವನ್ನೇ ಬೆಳಗುವಂತಹ ಒಂದು ಅತಿ ಅದ್ಭುತವಾದಂತಹ ಶಕ್ತಿ. ಸೂರ್ಯ ಒಬ್ಬನೇ. ಅದಕ್ಕೆ ಅಲ್ವಾ ಕನ್ನಡದಲ್ಲಿ ಒಂದು ಸುಂದರವಾದಂತಹ ಗಾದೆ ಕೂಡ ಇದೆ, ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಅಂದರೆ ರವಿ ಎಲ್ಲವನ್ನೂ ಕೂಡ ಕಾಣ್ತಾನೆ. ಆದರೆ ಇಲ್ಲಿ ಡಿ ವಿ ಜಿಯವರು ಹೇಳ್ತಾರೆ, ಸೂರ್ಯ ಇಲ್ಲದೆ ಜೀವನೇ ಇಲ್ಲ, ಸೂರ್ಯನ ಕಿರಣವೇ ಪ್ರಪಂಚದ ಪ್ರಾಣಶಕ್ತಿ ಅಂಥೇಳಿ. ಸಂಸ್ಕೃತದಲ್ಲಿ ಒಂದು ಸುಂದರವಾದಂಥ ಮಾತಿದೆ, ಸೂರ್ಯ ಆತ್ಮ ಜಗತಸ್ತು ಪಶ್ಚ ಅಂತ. ಸೂರ್ಯನು ಚರಾಚರ ಜಗತ್ತಿನ ಆತ್ಮ ಅಂಥೇಳಿ. ಸಸ್ಯಗಳಲ್ಲಿ ನಡೆಯುವಂತಹ ಪ್ರಕಾಶ ಸಂಶ್ಲೇಷಣೆ, ಅಂದರೆ ಈ ಫೋಟೋಸಿಂಥಸಿಸ್ ಅಂತ ಏನು ಕರಿತೀವಿ, ಅದು ಕೂಡ ಸೂರ್ಯ ರಶ್ಮಿಯಿಂದಲೇ ಆದದಲ್ವಾ. ಅನ್ನ, ಧಾನ್ಯ, ಫಲ, ಪುಷ್ಪಗಳ ಉತ್ಪತ್ತಿ ಕೂಡ ಸೂರ್ಯನ ಒಂದು ಕಾರಣದಿಂದಲೇ. ಹಾಗಾದರೆ ಸೂರ್ಯನ ಶಕ್ತಿ ಮಾತ್ರ ಸಾಕಾ ಜೀವ ಬೆಳಗೋದಿಕ್ಕೆ? ಆಗ ಕವಿ ಉತ್ತರಿಸ್ತಾನೆ, ಇಲ್ಲ, ರವಿ ಮಾತ್ರದಿಂದಲ್ಲ. ಹಾಗಾದರೆ ಭೂಮಿಯಿಂದ ಆಗತ್ತಾ? ಭೂಮಿ ಮಾತ್ರದಿಂದಲ್ಲ ಅಂತ ಮೊದಲೇ ಹೇಳ್ಬಿಟ್ರು. ಯಾಕೆಂದರೆ ಭೂಮಿ ಧಾರಕ ಮತ್ತು ಪೋಷಕ ಶಕ್ತಿ ಅಂತ ಕರಿತೀವಿ. ಭೂಮಿಯು ಒಂದು ಅದ್ಭುತವಾದಂತಹ ಜೀವ ಸಂಕುಲತೆಯನ್ನು ಹೊಂದಿದೆ. ಬೀಜವನ್ನು ಹಾಕಿದ್ರೆ ಆ ಬೀಜ ಮಣ್ಣೊಳಗೆ ಸೇರಿ ನೀರೊಳಗೆ ಬೆರೆತು ಖನಿಜಗಳನ್ನು ಸೇರಿಸ್ಕೊಂಡು ಜೀವಾಣುವಾಗಿ ಒಂದು ದೊಡ್ಡ ಮರವಾಗಿ ಬೆಳೆಯುತ್ತಲ್ಲ. ಆ ಒಂದು ಸೃಷ್ಟಿಯ ರಹಸ್ಯತೆಯನ್ನು ಅಥವಾ ಆ ಒಂದು ಸೃಷ್ಟಿಯ ವೈಚಿತ್ರ್ಯವನ್ನು ತಂದುಕೊಡೋದೇ ಈ ಭೂಮಿ. ನಾನಾಗಲೇ ಹೇಳಿದ ಹಾಗೆ ಭೂಮಿಯು ಧಾರಕ ಶಕ್ತಿ. ಮಣ್ಣು, ನೀರು, ಖನಿಜ, ಜೀವಾಣು ಇವುಗಳಲ್ಲದೆ ಬೀಜ ಮೊಳಕೆ ಒಡೆಯೋದು. ವೇದಗಳಲ್ಲಿ ಹೇಳ್ತಾರೆ, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ. ಅಂದರೆ ಭೂಮಿಯ ತಾಯಿ, ನಾನು ಅವಳ ಮಗ ಅಂತ. ಭೂಮಿಯು ಪೋಷಿಸುತ್ತೆ, ಆದರೆ ಸೂರ್ಯನ ಕಿರಣವಿಲ್ಲದೆ ಮಣ್ಣು ಒಣಗಿದ್ರೆ ಅಲ್ಲೂ ಕೂಡ ಜೀವ ಬೆಳೆಯಲ್ಲ ಅಲ್ವಾ. ಹಾಗಾದರೆ ಇವೆರಡೂ ಅಲ್ಲದೆ ಇದ್ರೆ ಹೇಗೆ? ಆಗ ಡಿ ವಿ ಜಿಯವರು ಸುಂದರವಾದಂತಹ ಒಂದು ನಿರ್ಣಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಉಭಯ ಸಹಕಾರದಿಮ್ಮಂತ. ಏನು ಉಭಯ ಸಹಕಾರ? ಭುವಿಯ ಪೋಷಣೆ ಉಭಯ ಸಹಕಾರದಿಂದ ಅಂತ. ಭುವನ ಪೋಷಣೆಯು ಉಭಯ ಸಹಕಾರದಿಂದ ಅಂತ ಇಲ್ಲಿ ಡಿ ವಿ ಜಿಯವರು ಅತ್ಯದ್ಭುತವಾಗಿ ಹೇಳ್ತಾರೆ. ಸೂರ್ಯ ಮತ್ತು ಭೂಮಿ ಅಂದರೆ ಶಕ್ತಿ ಮತ್ತು ಧಾರಕತ್ವ, ಆಕಾಶ ಮತ್ತು ಅನ್ನ ಅಂತ ಹೇಳ್ಬೋದು. ಇದರಿಂದಲೇ ಜೀವಿಯ ಸೃಷ್ಟಿ, ಇದರಿಂದಲೇ ಜೀವನ ಸೃಷ್ಟಿ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾ ಹೋಗ್ತಾನೆ, ಗಾಮಾವಿಶ್ಯಾಚ ಭೂತಾನಿ ಧಾರಯಾಮ್ಯ ಹಮೋಜಸಃ ಪುಷ್ಪಾಣಿ ಚೌಷಧೀಹಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕಃ ಅಂತ. ನಾನು ಭೂಮಿಯೊಳಗೆ ಪ್ರವೇಶಿಸಿ ಎಲ್ಲ ಭೂತಗಳನ್ನು ಧರಿಸ್ತೇನೆ, ಸಸ್ಯಗಳನ್ನು ರಸದಾಯಕನನ್ನಾಗಿ ಮಾಡ್ತೇನೆ ಅಂತ ಹೇಳುವಂತಹ ಮಾತು. ಇಲ್ಲಿ ರಸ ಎಂಬ ಪದ ಬಹಳ ಮುಖ್ಯ ಅಂತ ಅನಿಸ್ಬಿಡುತ್ತೆ. ಈ ವಿವಿಧ ಶಕ್ತಿ ರಸಗಳ ಏಕೀಕರಣವೇ ಜೀವ ಅಥವಾ ಜೀವನಕ್ಕೆ ಸಹಕಾರ ಅಂತ ಹೇಳ್ಬೋದು. ಜೀವ ಎಂಬುದು ಒಂದು ಶಕ್ತಿಯ ಫಲ ಅಲ್ಲ ಅಂತ ನಾನು ಆಗಲೇ ಹೇಳಿದೆ.
ಅದು ಯಾವ್ಯಾವುದರ ಫಲ, ಯಾವ್ಯಾವ ಶಕ್ತಿಯ ಫಲ ಅಂತ ನೋಡೋಣ. ಅದಕ್ಕೆ ಸೂರ್ಯಶಕ್ತಿ ಬೇಕು, ಭೂಮಿಯ ಶಕ್ತಿ ಬೇಕು, ಜಲಶಕ್ತಿ ಬೇಕು, ವಾಯುಶಕ್ತಿ ಬೇಕು, ಕಾಲಶಕ್ತಿ ಬೇಕು, ಜೀವಾಣು ಶಕ್ತಿ ಬೇಕು, ಚೈತನ್ಯ ಶಕ್ತಿ ಕೂಡ ಬೇಕು ಅಂತ ಹೇಳ್ತಾರೆ. ಇವುಗಳೆಲ್ಲ ಸೇರಿ ಜೀವ ಎಂಬ ಸೂಕ್ಷ್ಮ ಚೈತನ್ಯ ಉಂಟಾಗುತ್ತೆ. ಉಪನಿಷತ್ ಹೇಳುತ್ತೆ, ಪ್ರಾಣೋಹಿ ಭೂತಾನಾಂ ಆಯುಹು, ಪ್ರಾಣವೇ ಭೂತಗಳ ಆಯುಷ್ಯ ಅಂತ. ಈ ಪ್ರಾಣಶಕ್ತಿ ಇದೆಯಲ್ಲ, ಇದು ಯಾರ ಕಣ್ಣಿಗೂ ಕೂಡ ಕಾಣಲ್ಲ. ಆದರೆ ಎಲ್ಲ ಕಡೆ ಇದರ ಕಾರ್ಯ ನಿರ್ವಹಿಸ್ತಾ ಇರುತ್ತದು. ವಿಜ್ಞಾನದ ಉದಾಹರಣೆಯನ್ನು ತಗೊಂಡ್ರೆ, ಒಂದು ಬೀಜವನ್ನು ಮಣ್ಣಲ್ಲಿ ಬಿತ್ತಿರಿ ಅಂತ ಅಂದ್ಕೊಳ್ಳಿ. ಅದಕ್ಕೆ ಸೂರ್ಯನ ಕಿರಣ ಬೇಕು, ನೀರು ಬೇಕು, ಮಣ್ಣು ಬೇಕು, ವಾಯು ಬೇಕು. ಈ ಎಲ್ಲವುಗಳ ಸಮನ್ವಯದಿಂದಲೇ ಮಾತ್ರ ತಾನೇ ಆ ಬೀಜ ಮೊಳಕೆ ಹೊಡೆದು ಒಂದು ಜೀವ ಅದರಿಂದ ಹೊರಹೊಮ್ಮಿ ಮರವೋ ಗಿಡವೋ ಮತ್ತೆ ಸಸಿಯೋ ಆಗಿ ಬೆಳೆಯುತ್ತೆ. ಒಂದೇ ಅಂಶ ಹೆಚ್ಚಾದರೂ ಕಡಿಮೆ ಆದರೂ ಕೂಡ ಆ ಜೀವಕ್ಕೆ ಹಾನಿ ಉಂಟಾಗುತ್ತೆ. ಅದಕ್ಕೆ ಕವಿ ಹೇಳ್ತಾನೆ, ಅವಿತರ್ಕ್ಯ ಸೂಕ್ಷ್ಮವದು ಅಂತ ಹೇಳಿ. ಈ ಅವಿತರ್ಕ್ಯ ಅಂದರೆ ಏನರ್ಥ? ಇದು ನಮ್ಮ ತರ್ಕಕ್ಕೆ ಮೀರಿದಂತಹ ಸೂಕ್ಷ್ಮದ ಸಮನ್ವಯ ಅಂದರೆ ತಪ್ಪಲ್ಲ. ಈ ಒಂದು ತಾತ್ವಿಕ ಅರ್ಥ ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ರವಿ ಅಂದರೆ ಜ್ಞಾನ, ಭೂಮಿ ಅಂದರೆ ಆಚರಣೆ ಅಥವಾ ಕರ್ಮ. ಜ್ಞಾನವಷ್ಟೇ ಇದ್ರೆ ಸಾಲದು, ಕರ್ಮವಷ್ಟೇ ಇದ್ರೆ ಸಾಲದು. ಜ್ಞಾನ ಕರ್ಮ ಜೊತೆಗಿದ್ರೇ ಪರಿಪೂರ್ಣ ಜೀವನ ಅಂತ ಹೇಳಿ ಶಂಕರಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ, ಜ್ಞಾನವಿಹೀನ ಸರ್ವಮತೇನ ಮುಕ್ತಿಂ ನ ಭಜತಿ ಅಂತ ಹೇಳಿ. ಅಂದರೆ ಜ್ಞಾನವಿಲ್ಲದೆ ಮುಕ್ತಿ ಇಲ್ಲ ಅಂತ. ಹಾಗೆ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳಿ. ಅಂದರೆ ನಿನ್ನ ಅಧಿಕಾರದ ಕರ್ಮದಲ್ಲೇನೆ ಇದ್ರೆ ಒಳ್ಳೆಯದು ಅಂತ. ಅಂದರೆ ಸಮನ್ವಯ ಜೀವದ ಸಾರ ಅಂತ ಹೇಳಿರ್ಬೋದು. ಈ ಒಂದು ಕಗ್ಗದಲ್ಲಿ DVಜಿಯವರು ನಮಗೆ ಹೇಳುವಂತಹ ಅತಿ ಪ್ರಮುಖವಾದಂತಹ ಉಪದೇಶ ಅಥವಾ ಸಂದೇಶ ಏನಪ್ಪಾ ಅಂತಂದರೆ, ಪ್ರಕೃತಿಯಲ್ಲಿ ಪರಸ್ಪರ ಸಹಕಾರವೇ ಜೀವದ ಮೂಲ. ಒಬ್ಬನ ಶಕ್ತಿಯಿಂದಲ್ಲ, ಸಮನ್ವಯದಿಂದಲೇ ಪೋಷಣೆ. ಜೀವ ಎಂಬುದು ದಿವ್ಯ ರಹಸ್ಯ. ಅಹಂಕಾರ ಬೇಡ, ಸಹಕಾರ ಸಾಕು. ಈ ಒಂದು ಕಗ್ಗದಲ್ಲಿ DVಜಿಯವರು ಹೇಳ್ತಾ ಹೋಗ್ತಾರೆ, ಜೀವ ಅಂದರೆ ಅದು ಒಂದು ಅದ್ಭುತ ಸಂಯೋಜನೆ, ಒಂದು ಸೂಕ್ಷ್ಮ ಸಮತೋಲನೆ, ಒಂದು ದೈವಿಕ ಸಮನ್ವಯ. ಅದು ತರ್ಕಕ್ಕೆ ಮೀರಿದ ಆದರೆ ಅನುಭವಕ್ಕೆ ಸಿಗುವಂತಹ ಪರಮಸತ್ಯ ಅಂತ ಹೇಳಿ. ಏಕೋ ದೇವಃ ಸರ್ವಭೂತೇಷು ಗೂಢಃ ಅಂತ ಹೇಳುವಂತಹ ಮಾತಿಗೆ ಈ ಒಂದು ಕಗ್ಗ ಅತೀ ಸುಂದರವಾಗಿ ಸಮನ್ವಯಿಸುತ್ತೆ. ಒಬ್ಬನೇ ದೇವರು, ಎಲ್ಲ ಜೀವಿಗಳೊಳಗೆ ಸೂಕ್ಷ್ಮವಾಗಿ ಆತ ಅಡಗಿ ಕೂತಿದ್ದಾನೆ ಅನ್ನೋದು ಈ ಒಂದು ಸಾಲಿನ ಅರ್ಥ. ಇದನ್ನೇ DVಜಿಯವರು ಅತಿ ಸಹಜವಾಗಿ, ವೈಜ್ಞಾನಿಕವಾಗಿ, ತಾತ್ವಿಕವಾಗಿ ನಮಗೆ ಬೋಧಿಸ್ತಾ ಹೋಗ್ತಾರೆ. ಈ ಒಂದು 118ನೆಯ ಕಗ್ಗ ಎಂತಹ ಅದ್ಭುತವಾದಂತಹ ಕಗ್ಗ ಇದಾಗಿದೆ ಅಂಥೇಳಿ ನಮಗೀಗ ಗೊತ್ತಾಯಿತು. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ, ಭುವನ ಪೋಷಣೆಯುಭಯ ಸಹಕಾರದಿಂದ, ವಿವಿಧ ಶಕ್ತಿರಸಂಗಳೇಕೀಭವಿಸೆ ಜೀವ, ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ, ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.